ಹಲೋ ಗೆಳೆಯರೆ, ಎಜುಕೇರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಆಗ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಈಗಾಗಲೇ ಎಕ್ಸಾಮ್ ಕಂಪ್ಲೀಟ್ ಆಗಿ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದರು, ಅವರ ರಿಸಲ್ಟ್ ಡೇಟು ಏಪ್ರಿಲ್ 7ನೇ ತಾರೀಕಿಗೆ ನಿಮ್ಮ ರಿಸಲ್ಟ್ ಅನ್ನೋದೊಂದು ಬರುತ್ತೆ. ಮತ್ತು ಯಾರೆಲ್ಲ ಸೆಕೆಂಡ್ ಟೈಮ್ ಎಕ್ಸಾಮ್ ಬರೀತೀನಿ ಅನ್ನೋರು ರಿಸಲ್ಟ್ ಬಂದಾದ ತಕ್ಷಣ ರಿಸಲ್ಟು ಕಮ್ಮಿ ಬಂದಿರುತ್ತೆ, ಒಂದೊಂದು ಸಬ್ಜೆಕ್ಟಲ್ಲಿ ನಿಮಗೆ ಏನಾದರೂ ಕಮ್ಮಿ ಬಂದರೆ ಅವರು ಕೂಡ ಎಕ್ಸಾಮ್ 2 ಬರಿಬೋದು. ಮತ್ತು ಎಕ್ಸಾಮ್ 2 ಫೇಲ್ ಆದ ಸ್ಟೂಡೆಂಟ್ಗಳನ್ನು ಬರಿಬೋದು. ಅದು ಯಾವಾಗ ಅಪ್ಲೈ ಮಾಡ್ಬೋದು ಅಂದರೆ, ನೀವು ನಿಮ್ಮ ರಿಸಲ್ಟ್ ಬಂದ ದಿವಸನೇ ಅದನ್ನು ರಿಜಿಸ್ಟ್ರೇಷನ್ ಓಪನ್ ಆಗಿರುತ್ತೆ, ಆವಾಗೇ ನೀವು ಅಪ್ಲೈ ಮಾಡಬೇಕು. ನಿಮಗೆ ಬಿಡ್ತಾರೆ ಒಂದು 15 ದಿನ ಇಲ್ಲ 25 ದಿನ 20 ದಿನಗಟ್ಟಲೆ ನಿಮಗೆ ಅಪ್ಲಿಕೇಶನ್ ಓಪನ್ ಇದ್ದಿರುತ್ತೆ, ಇಲ್ಲ 15 ದಿನಗಟ್ಟಲೆ ಓಪನ್ ಇರುತ್ತೆ, ನೀವು ಅಪ್ಲೈ ಮಾಡ್ಬೋದು. ಮತ್ತು ನಿಮ್ಮ ಎಕ್ಸಾಮ್ ಯಾವಾಗ ಇರುತ್ತೆ ಅಂದರೆ ಏಪ್ರಿಲ್ ಎಂಡದಲ್ಲಿ ಇರಬಹುದು, ಇಲ್ಲ ಏಪ್ರಿಲ್ ಆದಮೇಲೆ ನೆಕ್ಸ್ಟ್ ಮಂತಲ್ಲಿ ನಿಮ್ಮ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಎಕ್ಸಾಮ್ 2. ಮತ್ತು ನೀವು ಇನ್ನೂ ಕೇಳ್ಬೋದು, ಈಗ ಯಾರೆಲ್ಲ ಸೆಕೆಂಡ್ ಟೈಮ್ ಎಕ್ಸಾಮ್ ಬರೆದ್ರೆ ರಿಸಲ್ಟ್ ಮಾರ್ಕ್ಸ್ ಶೀಟಲ್ಲಿ ಸೆಕೆಂಡ್ ಎಕ್ಸಾಮಿನೇಷನ್ ಅಂತ ಹಿಂಗೇನು ಬರೋಲ್ಲ, ನಿಮ್ಗೇನು ಚೇಂಜಸ್ ಆಗೋಲ್ಲ, ಆ್ಯಸ್ ಇಟ್ ಈಸ್ ಪಿ ಯು ಸಿ ಕಂಪ್ಲೀಟ್ ಅಂತ ಬಂದಿರುತ್ತೆ, ಏನು ಚೇಂಜ್ ಆಗಿರೋಲ್ಲ. ಮತ್ತು ಇನ್ನು KCET ಯಾರೆಲ್ಲ ಸೈನ್ಸ್ ಫೀಲ್ಡ್ ವಿದ್ಯಾರ್ಥಿಗಳು CET ಮತ್ತು ನೀಟ್ ಅಪ್ಡೇಟು, ನಿಮಗೆ CET ಮತ್ತು ನೀಟ್ ಅಪ್ಡೇಟ್ ನಿಮಗೇನಾದರೂ ಬೇಕಾದರೆ ನಮ್ಮದು ವಾಟ್ಸಪ್ ಚಾನಲ್ ಇದೆ, ಅದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಮತ್ತು ನಿಮ್ದು ಏನಾದರೂ ಡೌಟ್ ಇದ್ದರೆ KCETದವ್ರದ್ದು ಅಲ್ಲಿ ವಾಟ್ಸಪ್ಗೆ ಹೋಗಿ ನೀವು ಕಮೆಂಟ್ ಮಾಡ್ಬೋದು, ನಿಮ್ಮದೆಲ್ಲ ಡೌಟು ನಾವು ಸಾಲ್ವ್ ಮಾಡ್ತೀನಿ. ನಿಮ್ದು ಏನಾದರೂ ಅಪ್ಡೇಟ್ ಇದ್ರೂ ವಿಡಿಯೋ ಮಾಡಿ ಹಾಕಿರ್ತೀನಿ. ಮತ್ತು ಯಾರೆಲ್ಲ ಮೊದಲನೇ ಬಾರಿಗೆ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ರಿಪ್ಲೈ ಮಾಡಿರ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.